ಜೀವ ಕಣದಲ್ಲಿರುವೆ, ದೇಹದಲ್ಲಿ ನೆಲೆಸಿರುವೆ. ಜೀವ ಕಣದಲ್ಲಿರುವೆ, ದೇಹದಲ್ಲಿ ನೆಲೆಸಿರುವೆ. ದೇಹದ ಚಲನವಲಕೆ, ದೇಹದ ಚಲನವಲಕೆ ನಾಂದಿಯಾಗಿರುವೆ, ನಾಂದಿಯಾಗಿರುವೆ. ಅಲ್ಲಿ ಹೇಳ್ತಾನೆ, ಜೀವ ಕಣದಲ್ಲಿರುವೆ, ದೇಹದಲ್ಲಿ ನೆಲೆಸಿರುವೆ. ದೇಹದ ಚಲನವಲನಕ್ಕೆ, ದೇಹದ ಚಲನವಲನಕ್ಕೆ ನಾಂದಿಯಾಗಿರುವೆ, ನಾಂದಿಯಾಗಿರುವೆ. ಹೆಣ್ಣು ಗಂಡುಗಳ ಸಮಾಗಮದಲ್ಲಿ ಹೊಸ ಜೀವದ ಸೃಷ್ಟಿಗೆ, ಹೊಸ ಜೀವದ ಸೃಷ್ಟಿಗೆ ಕಾರಣನಾದೆ, ಕಾರಣನಾದೆ. ಜ್ಞಾನಂದಮಯ ನೀನು, ಜ್ಞಾನಂದಮಯ ನೀನು, ಬದಲಾಗದವ ನೀನು. ಅಚಲನಾಗಿ ನೀನು ಎಲ್ಲೆಡೆಯಲ್ಲಿರುವೆ, ಎಲ್ಲೆಡೆಯಲ್ಲಿರುವೆ. ಇನ್ನೂ ಸ್ತುತಿ ಮಾಡ್ತಾ ಇದ್ದೀನಿ. ಇಷ್ಟೇ ಅಲ್ಲ, ಶ್ರೀಮನ್ನಾರಾಯಣನ್ ಇನ್ನೂ ಹೇಳ್ತಾವನು. ಏನು? ಹುಟ್ಟು ಇಲ್ಲದವನು, ಸಾವು ಇಲ್ಲದವನು, ಎಲ್ಲವನು ಬಲ್ಲವನು ನಮ್ಮ ಮಾಧವನು. ಎಲ್ಲವನು ತಿಳಿದವನು, ಪರಿಪೂರ್ಣವಾದವನು, ದೋಷಗಳು ಇಲ್ಲದವನು, ಕ್ಷೀರಸಾಗರನು. ಸರ್ವಶಕ್ತನು ನೀನು, ಸರ್ವವ್ಯಾಪಿಯು ನೀನು, ಸತ್ಯ ಸಂಕಲ್ಪನಾದ ಸರ್ವಜ್ಞ ನೀನು. ಆನಂದಮಯ ನೀನು, ಕ್ಷೀರಲೋನಲು ನೀನು. ಆನಂದಮಯ ನೀನು, ಕ್ಷೀರಲೋಲನು ನೀನು. ಶೇಷಶಯನದಲ್ಲಿ ಪವಡಿಸಿದವನು. ಎಲ್ಲರಿಗೂ ತಿಳಿದಂತ ಮಹಚೇತನಾದೆ. ಯುಗ ಯುಗದಲ್ಲಿ ನೀನು ಅವತರಿಸಿ ಬಂದೆ, ಅವತರಿಸಿ ಬಂದೆ. ದುಷ್ಟರ ಸಂಹರಿಸಿ ಶಿಷ್ಟರ ರಕ್ಷಿಸಿ, ಜ್ಞಾನಿಗಳಿಗೆ ಪ್ರಿಯನಾಗಿ, ಜ್ಞಾನಿಗಳಿಗೆ ಪ್ರಿಯನಾಗಿ ಪ್ರತ್ಯಕ್ಷನಾದೆ, ಪ್ರತ್ಯಕ್ಷನಾದೆ. ಅನುದಿನವೂ ನಾನಾಗೊಲಿದು, ಅನುದಿನವೂ ನಾನಾಗೊಲಿದು ನಮ್ಮ ಪರೆಯ ಲಕ್ಷ್ಮೀಕಾಂತನೇ ನಿನ್ನ ಬೇಡುವೆನಯ್ಯ, ಬೇಡುವೆನಯ್ಯ. ಈ ಪ್ರಕಾರವಾಗಿ ಹಿರೇಲಿಂಗನು ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸುತ್ತಿರಲು ಶ್ರೀಹರಿಯು ಹಿರೇಲಿಂಗನಿಗೆ ಮಾನವ ಜನ್ಮವನ್ನು ತೊರೆದು ಶಿವಲೋಕಕ್ಕೆ ಹೊರಡಲು ಸೂಚಿಸುತ್ತ, ನಿಮ್ಮ ಮಾತಾ ಪಿತೃಗಳು ದೈವಶಕ್ತಿ ಉಳ್ಳವರಾದ್ದರಿಂದ ಅವರ ಕೀರ್ತಿಯು ಧರೆಯಲ್ಲಿ ಸೂರ್ಯಚಂದ್ರರು ಇರುವ ತನಕ ಅಮರರಾಗಿರುತ್ತಾರೆ. ಹಾಗೂ ಅವರನ್ನು ನಾನು, ಇಲ್ಲೇ ಬಂತು ನೋಡು, ನಾನು ಪುಷ್ಪಕವಿಮಾನದಲ್ಲಿ ದೇವಲೋಕಕ್ಕೆ ಕರೆದೊಯ್ಯುತ್ತೇನೆ ಅಂತ ಹೇಳಿದ್ನಲ್ಲ, ಅದೇ ಇದು. ಪುಷ್ಪಕವಿಮಾನದಲ್ಲಿ ದೇವಲೋಕಕ್ಕೆ ಕರೆದೊಯ್ಯುತ್ತೇನೆ. ನೀವು ಸುಕ್ಷೇತ್ರವಾದ
ರಂಗಾಪುರ ಗ್ರಾಮದಲ್ಲಿ ಲಿಂಗೈಕ್ಯವಾಗಲು ಸೂಕ್ತವಾದುದರಿಂದ ನೀವು ರಂಗಾಪುರಕ್ಕೆ ಹೋಗಿ ಅಲ್ಲಿ ಶಿವಾಲಯ ನವಗ್ರಹಗಳ ದೇವಾಲಯ ನಿರ್ಮಿಸಿ ನನ್ನವರ ಬರದಿಂದ ಶಿವಶರಣ ರಾಮಯ್ಯ ಮತ್ತು ಕರೀಮನವರ ಮಗನಾದ ಪಟ್ಟದ ಪೂಜಾರಿ ನಿಂಗಪ್ಪನಿಗೆ ಶಿವಲೀಲೆ ಪ್ರಚಾರ ಮಾಡುತ್ತಾ ಬರುವ ಭಕ್ತಾದಿಗಳಿಗೆ ಸಂತೈಸುವ ಪರಮ ಅಧಿಕಾರವನ್ನು ಕೊಟ್ಟು ನೀವಿಬ್ಬರು ಶಿವಲಿಂಗದಲ್ಲಿ ಐಕ್ಯವಾಗಿ ಶಿವಲೋಕಕ್ಕೆ ಬಂದಿರೆಂದು ಹೇಳಿ ಅದೃಶ್ಯನಾಗಲು ಮುಂದೆ ನಡೆಯುವ ಚಮತ್ಕಾರವು ಪೇಳುತ್ತಿರ್ತಾರದಂತೆಯೇ ನೀವು ರಂಗಾಪುರದ ಗ್ರಾಮಕ್ಕೆ ಹೋಗಿ ಬಹಳ ವರ್ಷಗಳು ದಾನ ಧರ್ಮಗಳನ್ನು ಮಾಡಿ ಸತ್ಯದ ಎರಿಮೆಯನ್ನು ಸಾರಿ ನೀವು ಶಿವಲಿಂಗದಲ್ಲಿ ಐಕ್ಯವಾಗಿ ಶಿವಲೋಕಕ್ಕೆ ಬನ್ನಿ. ಮತ್ತು ನಿನ್ನ ಮಾತ್ರ ಪಿತೃಗಳು ದೈವ ಸ್ವರೂಪರಾದ್ದರಿಂದ ಅವರ ಕೀರ್ತಿಯು ಈ ಭೂಲೋಕದಲ್ಲಿ ಸೂರ್ಯ ಚಂದ್ರ ಇರುವ ತನಕ ಅಮರರಾಗಿರುತ್ತಾರೆ. ಅಷ್ಟೇ ಅಲ್ಲ, ಅವರು ದೈವ ಸ್ವರೂಪಿಗಳಾದ್ದರಿಂದ ಅವರನ್ನು ನನ್ನ ಪುಷ್ಪಕ ವಿಮಾನದಲ್ಲಿ ದೇವಲೋಕಕ್ಕೆ ಕರೆದುಕೊಂಡು ಹೋಗ್ತೇನೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಇತ್ತ ಏನು ಮಾಡ್ತಾರೆ ನೋಡ್ರಿ. ಉಜ್ಜಯಿನಿ ಪುರಧರಸೋ ಪುರೋರ ರಮನಾಗ. ಪುರೋರವ ಅಂತ ಉಜ್ಜಯಿನಿಪುರದ ಅರಸಿದ್ನಲ್ಲ ಅವನು. ಉಜ್ಜಯಿನಿಯ ಪುರಧರಸು ಪುರೋರ ನವನಾಗ ಸಕಲ ಸಿದ್ಧತೆಯನ್ನು ಮಾಡೋ ತಾರಿರುವ. ಉಜ್ಜಯಿನಿ ಪುರಧರಸು ಪುರೋರವನಾಗ ಸಕಲ ಸಿದ್ಧತೆಯನ್ನು ಮಾಡೋತಿರುವನು. ಉಚ್ಚನ ಮಲ್ಲಯ್ಯನೇ ಪೂಜಾರಿ ಗುಂಡಯ್ಯನೇ ಬೇಗದಲ್ಲಿ ಬನ್ನಿರೆಂದು ಕರೆಯೋತಿರುವನು. ಅವರೆಲ್ಲ ಕರಿತವ್ರೆ, ಉಚ್ಚನ ಮಲ್ಲಯ್ಯ, ಪೂಜಾರಿ ಗುಂಡಯ್ಯ, ಬೇಗ ಬನ್ರಪ್ಪ, ಎಲ್ಲ ಸಿದ್ಧತೆ ಮಾಡೋಣ ಅಂತ ಕರೆದು ದೈವ ಸಂಬೋತಾನೆ ಚಿಕ್ಕ ಮಾಳಯ್ಯನೇ ಶರಣರ ಜೊತೆಗೂಡಿ ನಡೆಯಬೇಕಯ್ಯ. ಶಿವಶರಣೆ ಕಲ್ಲಮ್ಮ ಬೇಗದಲ್ಲಿ ಬಾರಮ್ಮ ರಂಗಪುರಕ್ಕೆ ನೀನು ಪಯಣ ಬೆಳಸಮ್ಮ. ಆನೆ ಕುದುರೆಗಳು ಸಾಲಾಗಿ ನಿಲ್ಲಲು ಕನಕ ವಸ್ತುಗಳು ಒಂಟೆ ಮೇಲಿರಲು ಶಿವಶರಣ ಹಿರೇಲಿಂಗ ಸತಿಯಾದ ನಿಂಗಮ್ಮ ರಂಗಾಪುರದ ಕಡೆಗೆ ಹೊರಟಾರಾಗಲೇ. ರಾಮಾಡಿ ಹಟ್ಟಿಯ ಕಾಟಿಮಲಿಂಗೇಶ್ವರನು ಬೆಳ್ಳಿ ಪಲ್ಲಕ್ಕಿಯಲಿ ಕುಳಿತುಕೊಂಡಿರಲು ಪಟ್ಟಾದ ಪೂಜಾರಿ ಈರಾಕರಿಯಪ್ಪ ಜಪದ ಮಂತ್ರಗಳನ್ನು ಪಠಿಸುತ್ತಲಿರಲು ಪಟ್ಟಾದೋತವು ಮುಂದೆ ಘಟ ಸರ್ಪವು ಹಿಂದೆ ಮಂದಿ ಮಾರ್ಬಲ ಸಹಿತ ನಡೆದು ಬರುತ್ತಿರಲು ರಾಮಡಿಯ ಹಟ್ಟಿಯಿಂದ ರಂಗಾಪುರ ಕಡೆಗೆ ಬರ್ತಾ ಇದ್ದಾರೆಲ್ಲ ಮಂದಿ ಮಾರ್ಬಲ. ಆಮೇಲೆ ಇವರೆಲ್ಲ ಹೆಸರು ಹೇಳಿದ್ನಲ್ಲ, ಅವರೆಲ್ಲರೂ ಕೂಡ ಜೊತೆಗೂಡಿ ಅಲ್ಲಿ ಬರ್ತಾವ್ರೆ. ದಾರಿಯ ಮಧ್ಯದಲ್ಲಿ ಬೆಟ್ಟವು ಕಾಣಲು, ಅಲ್ಲೊಂದು ಬೆಟ್ಟ ಇದೆ. ದಾರಿಯ ಮಧ್ಯದಲ್ಲಿ ಬೆಟ್ಟವು ಕಾಣಲು ಬಿಡಾರವನು ಹಾಕಿ ವಿಶ್ರಮಿಸುತ್ತಿರಲು